ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸಿದಾಗ ಈ ರೀತಿಯಾಗಿ ಸ್ವೀಟ್ ಪೊಟ್ಯಾಟೊ ಶಾವಿಗೆಯನ್ನು ಮಾಡ್ಕೊತೀನಿ. ತುಂಬಾನೇ ರುಚಿಯಾಗಿರುತ್ತೆ. ನೀವು ಹಾಗೇನೆ ತಿನ್ಬೋದು. ಇದಕ್ಕೆ ಕಾಯಲ್ಲಾಗಲಿ ಮತ್ತೊಂದಾಗಲಿ ಏನೂ ಬೇಕಾಗಲ್ಲ. ಬಹಳನೇ ರುಚಿಯಾಗಿರುತ್ತೆ. ಹಾಗೆ ಹೆಲ್ತಿಗೂ ಸಹ ತುಂಬಾನೇ ಒಳ್ಳೆಯದಂತಾನೆ ಹೇಳಬಹುದು. ಇದನ್ನ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಮೊದಲಿಗೆ ನಾನಿಲ್ಲಿ ಸ್ವೀಟ್ ಪೊಟ್ಯಾಟೋನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಈಗ ಒಂದು ಕಡಾಯಿಯಲ್ಲಿ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಈಗ ಅದರಲ್ಲಿ ಈ ರೀತಿಯಾಗಿ ಸ್ವೀಟ್ ಪೊಟ್ಯಾಟೋಗಳನ್ನು ಇಟ್ಟು ಹಬೆಯಲ್ಲಿ ಒಂದು 15 ನಿಮಿಷ ಕುಕ್ ಮಾಡ್ಕೊತೀನಿ. ನೀವು ಡೈರೆಕ್ಟಾಗಿ ಕುಕ್ಕರಲ್ಲಾದರೂ ಹಾಕಿ ಬೇಯಿಸ್ಕೋಬೋದು. ಈಗ ಇದು ಚೆನ್ನಾಗಿ ಕುಕ್ ಆಗಿದೆ. ಈಗ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ನಾನು 1 ಕಪ್ಪಷ್ಟು ಬೆಲ್ಲವನ್ನು 1 ಕಪ್ಪಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊತಾ ಇದ್ದೀನಿ. ಈಗ ಬೆಲ್ಲ ಕರಗೋ ಅಷ್ಟರಲ್ಲಿ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಜರಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಈಗ ಒಮ್ಮೆ ಇದನ್ನ ಜರಡಿ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಸಹ ಒಮ್ಮೆ ಜರಡಿ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಈಗ ನೋಡ್ತಾ ಇರ್ಬೋದು ಸ್ವೀಟ್ ಪೊಟ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಳ್ಳಿ. ಈಗಾಗಲೇ ನಾವು ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದರಲ್ಲಿ ಈಗ ನಾವು ಸ್ಮ್ಯಾಶ್ ಮಾಡಿರುವಂಥ ಪೊಟ್ಯಾಟೊನ ಹಾಕಿ, ಬೆಲ್ಲವೂ ಸಹ ಕರಗಿದೆ ಅದನ್ನು ಸಹ ಇದರಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕವನ್ನು ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಲ್ಲದ ಪಾಕ ಬಿಸಿ ಇರಬೇಕು, ತುಂಬ ತಣ್ಣಗಿರಬಾರ್ದು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಅರ್ಧ ಕಪ್ಪು ಸ್ವೀಟನ್ನು ಹಾಕೋಬಹುದು. ನಾನು ಇಲ್ಲಿ ತಗೊಂಡಿರುವಂಥ ಅಳತೆ ಪರ್ಫೆಕ್ಟಾಗಿ ಬಂತು ಮತ್ತು ಕರೆಕ್ಟಾಗಿ ಆಯಿತು. ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಳ್ಳಿ. ಈಗ ನಾನು ಇಡ್ಲಿ ಪಾತ್ರೆಯನ್ನು ತಗೊಂಡು ಎಲ್ಲದಕ್ಕೂ ಸಹ ಈ ರೀತಿಯಾಗಿ ಎಣ್ಣೆಯನ್ನು ಹಚ್ಚಿಟ್ಕೊತಾ ಇದ್ದೀನಿ. ಈಗ ನಾನು ಶಾವಿಗೆ ಮಾಡುವಂತಹ ಒಂದು ಪ್ಲೇಟನ್ನು ಹಾಕಿ ಈ ರೀತಿಯಾಗಿ ಚಕ್ಲಿ ಮಾಡುವಂಥದ್ದು ಇರುತ್ತಲ್ಲ ಅದರಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಒತ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗ ಇದಕ್ಕೆ ನಿಮಗೆ ಕಾಯಲ್ಲಿ ಬೇಡ ಏನೂ ಬೇಡ, ಹಾಗೆಯೇ ತಿನ್ಬೋದು. ಬಹಳ ರುಚಿಯಾಗಿರುತ್ತೆ. ಮತ್ತು ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆದಾಗ ಫಟ್ ಅಂತ ಮಾಡ್ಕೊಂಡು ತಿನ್ಬೋದು. ಮತ್ತು ಹೆಲ್ತ್ಗೂ ಸಹ ಒಳ್ಳೆಯದಂತಲೇ ಹೇಳ್ಬೋದು. ಇದೇ ರೀತಿಯಾಗಿ ಎಲ್ಲ ಪ್ಲೇಟ್ಗಳಲ್ಲೂ ಸಹ ಹಾಕ್ಕೊತಾ ಇದ್ದೀನಿ. ಒಂದು ಸತಿ ಮಾಡ್ಕೊತೀನಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ನಮ್ಮ ಚಾನಲ್ನಲ್ಲಿ ಇನ್ನೂ ಸುಮಾರು ವೆರೈಟಿ ಆದಂಥ ಸ್ವೀಟ್ ವಿಡಿಯೋ, ಟಿಫಿನ್ ವಿಡಿಯೋ, ಸಾಂಬಾರ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಒಮ್ಮೆ ಚೆಕ್ ಮಾಡಿ, ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ಇಡ್ಲಿ ಪಾತ್ರೆಯಲ್ಲಿ ಒಂದೊಂದೇ ಪ್ಲೇಟ್ಗಳನ್ನು ಇಟ್ಟು ಇದನ್ನು ಒಂದು 10 ನಿಮಿಷ ಕುಕ್ ಮಾಡಬೇಕಾಗುತ್ತೆ. ಈಗ 10 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಇದು ಕುಕ್ ಆಗಿದೆ. ಈಗ ಒಂದು ಸ್ಪೂನಿನ ಸಹಾಯದಿಂದ ನೀವು ಇಡ್ಲಿ ಎಲ್ಲ ಯಾವ ರೀತಿಯಾಗಿ ತೆಗಿತೀರಲ್ಲ ಅದೇ ರೀತಿಯಾಗಿ ತೆಗಿಬೇಕಾಗುತ್ತೆ. ಎಲ್ಲವನ್ನು ಸಹ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ಎಷ್ಟು ಉದ್ರಾಗಿ ಬಂದಿದೆ ಅಂತ. ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವು ಹೊರಗಡೆಯಿಂದ ಅನ್ಹೆಲ್ತಿ ಫುಡ್ಡನ್ನು ಕೊಡೋ ಬದಲು ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಈ ರೀತಿಯಾಗಿ ಹೆಲ್ತಿಯಾಗಿ ಮಾಡಿಕೊಂಡು ತಿನ್ನೋಣ ಮನೆಯಲ್ಲಿ. ಯಾವುದಾದ್ರೂ ಹಬ್ಬಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಈ ರೀತಿಯಾಗಿ ಸ್ವೀಟನ್ನು ಮಾಡಿ ಎಲ್ಲರೂ ಲೈಕ್ ಮಾಡ್ತಾರೆ. ಇದನ್ನು ನೀವು ತುಪ್ಪದ ಜೊತೆಗಾದರೂ ಸರ್ವ್ ಮಾಡ್ಬೋದು, ಇಲ್ಲ ಹಾಗೆ ಸಹ ಸರ್ವ್ ಮಾಡ್ಬೋದು. ಬಹಳನೇ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್.